ಸೊ ಫೈಬ್ರೋಮಯಾಲ್ಜಿಯಾ ನಿಮ್ಗೆ ವಾಸಿ ಆಗುತ್ತೆ ಅಂತ ಅನ್ಸುತ್ತಾ ಇದು? ಯಾಕಂದ್ರೆ ಸಿವಿಯರ್ ಕಾಯಿಲೆ ಇದು. ಅನ್ಸಿರ್ಲಿಲ್ಲ. ಇದು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಿದ್ರಲ್ವಾ, ಲೈಫ್ ಲಾಂಗ್ ನೋ ತಿನ್ಕೊಂಡೇ ಇರ್ಬೇಕಾ ಅಂತ 2-3 ಸತಿ ಸೂಸೈಡ್ ಅಟೆಂಡ್ ಮಾಡ್ಬಿಟ್ಟಿದ್ದೆ. ತಡೆಯಕ್ ಆಗ್ದಿರಾ ನೋ ಪೇನ್ ಎಲ್ಲ. ಆಮೇಲೆ ತುಂಬಾನೇ ನೋವು ಅನ್ಬೋಗ್ಬಿಟ್ಟಿದ್ವಿ ಸರ್. ನಮ್ಮ ಮಕ್ಕಳೆಲ್ಲ ಅಳ್ತಾ ಇದ್ರು, ಏನ್ ಮಮ್ಮಿ ಇದು ನಿಮ್ಗೆ ಹಿಂಗೆ ಅಂತ. ತುಂಬಾ ಅಂದ್ರೆ ತುಂಬಾ ನೋವು, ಅಲ್ಬೇಡಿಮ್ಮ, ತುಂಬಾ ಪೇನ್ ಸರ್. ಇದೆಲ್ಲ ನೋವು ನೋವು ನೋವು. ಒಂದ್ ನೋವಾದ್ರೆ ತಡ್ಕೋಬಹುದು, ಬಾಡಿ ಫುಲ್ ಪೇನ್ ಇದ್ರೆ. ಹೌದು, ಫೈಬ್ರೋಮಯಾಲ್ಜಿಯಾ ಅಂದ್ರೆ ಹಂಗೆ ಇಡೀ ದೇಹದಲ್ಲೇ ಪೇನ್ ಇರುತ್ತದು. ಇಂತ ಪಾರ್ಟ್ ಬಿಟ್ಟಿರೋದಿಲ್ಲ, ಅದು ಅಷ್ಟು ಪೇನ್ ಇರುತ್ತದು. ಅಲ್ಬೇಡಿ, ಇವಾಗ ನೋವು ಕಡಿಮೆ ಆಯ್ತಲ್ಲ? ಕಡಿಮೆ ಆಗಿದೆ. ಇದು ಆನಂದದ ಕಣ್ಣೀರಾ ಅಥವಾ ದುಃಖದ ಕಣ್ಣೀರಾ? ಆನಂದಕ್ಕೆ ಸರ್. ಇಲ್ಲ ಸರ್, ತುಂಬಾ ಚೆನ್ನಾಗಿ ನೋಡ್ತಾರೆ, ತುಂಬಾ ವಾಸಿ ಆಗುತ್ತೆ. ಇಲ್ಲಿ ಬಂದ್ಮೇಲೆನೆ ನನ್ ವಾಸಿ ಆಗಿದ್ದು. ನಾನು ಸಾಯ್ಬೇಕಾಗಿತ್ತು, ಸಾಯೋ ಪರಿಸ್ಥಿತಿಯಲ್ಲಿದ್ದೆ. ಇಲ್ಲಿ ಬಂದ್ಮೇಲೆ ನಾನು ಒಳ್ಳೆ ಫೈಬ್ರೋಮಯಾಲ್ಜಿಯಾಗೆ ಆಕ್ಚುಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ನಾವು ಪ್ರಾಪರ್ ಆಗಿ ಇದ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಹೆಂಗ್ ಗೊತ್ತಿ, ಇದರಲ್ಲಿ ಒಂದೇ ಒಂದು ಪೇನ್ ಕಿಲ್ಲರ್ ಕೂಡ ಇಲ್ಲ ಈ ಮಾತ್ರೆಗಳಲ್ಲಿ. ನೀವು ಎಷ್ಟು ಜನ ಡಾಕ್ಟರ್ಗಾರು ತೋರಿಸಿ ಪ್ರಿಸ್ಕ್ರಿಪ್ಷನ್ ನ, ಇದರಲ್ಲಿ ಇರ್ತಕ್ಕಂಥ ಸಪ್ಲಿಮೆಂಟ್ಸ್ ಎಲ್ಲ ಬಂದು ನಿಮ್ ಫಿಶ್ ಆಯಿಲ್ ಕ್ಯಾಪ್ಸೂಲ್ ನಿಮ್ಮ ಮಸಲ್ಸ್ಗೆ ಬೇಕು, ನಿಮ್ಗೆ ಗಟ್ಟಿ ಇಲ್ಬೇಕು, ಮೆಗ್ನೀಷಿಯಂ, ಈ ತರದ ಒಳ್ಳೊಳ್ಳೆ ಸಪ್ಲಿಮೆಂಟ್ಸ್ಗಳು ಕೊಟ್ಟಿದ್ವಿ. ಇದರಲ್ಲಿ ಪ್ರಾಪರ್ ಡೋಸೇಜ್ ಅಲ್ಲಿ ಕೊಟ್ಟಿದ್ವಿ. ಹಂಗಾಗಿ ಇನ್ನೊಂದು ಸ್ವಲ್ಪ ದಿನ ಈ ಮಾತ್ರೆ ಇನ್ನೂ ಒಂದು 3 to 4 months ವರೆಗೂ ತಗೊಳ್ಳಿ. ಆಮೇಲೆ ನಿಧಾನಕ್ಕೆ ನಿಲ್ಸ್ಕೊಂತ ಬರೋಣ. ಪೇನ್ ಕಿಲ್ಲರ್ ತಗೊಂಡ್ರೆ ಹೋಗ್ತಕ್ಕಂಥ ಕಾಯಿಲೆ ಅಲ್ಲ. ಹಂಗಾಗಿ ನೀವು ಪೇನ್ ಕಿಲ್ಲರ್ ತಗೊಂಡ್ರೆ ಕಮ್ಮಿ ಆಗಲ್ಲ, ನೀವು ಪೇನ್ ಕಿಲ್ಲರ್ ಬಿಟ್ಬಿಟ್ಟಿದ್ದೀರಿ. ಅದು ಮುಟ್ಟಕ್ಕೆ ಹೋಗಿಲ್ಲ. ಹೌದು, ತಗೊಂಡ್ರೆ ಏನ್ ಕಮ್ಮಿ ಆಗಲ್ಲ. ನಾನು ಮುಟ್ಟಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಯಾಕೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಭಯ. ತಗೊಂಡ್ರೆ ಏನಾದ್ರು ಕಡಿಮೆ ಆಗ್ತಿತ್ತು. ತುಂಬಾ ನೋವು ತಿಂದಿದ್ದೀನಿ, ಅದ್ರಲ್ಲೇ ನೋವೆಲ್ಲೇ ಇದ್ ಮಾಡಿದೀನಿ, ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಒಂದ್ 4 months ಇಂದ ಕೆಲಸ ತೊಗೊಂಡಿದ್ದೀರಿ ಅಷ್ಟೇ. ಅದಕ್ ಮೊದ್ಲೇ ನಾನೇ ಮಾಡ್ತಾ ಇದ್ದಿದ್ದು. ಬಟ್ಟೆ ಒಗಿಬೇಕಿತ್ತು, ಪಾತ್ರೆ ಎಲ್ಲ ಉಜ್ಬೇಕಿತ್ತು, ಮನೆ ಎಲ್ಲ ಒರೆಸ್ಬೇಕಾಗಿತ್ತು, ಎಲ್ಲ ಇತ್ತು. ಇವಾಗ ಕೆಲ್ಸದವ್ರು ಇಟ್ಟಿದ್ದಾರೆ. ಇವಾಗ ಕೆಲ್ಸದವ್ರು ಇಟ್ಟಿದ್ರು ನಾನೇ ಮಾಡ್ತೀನಿ. ಇವಾಗ ನಾನೇ ಮಾಡ್ಕೊಂತೀನಿ ಕೆಲಸ. ನನ್ ಕೆಲಸ ನಾನು ಮಾಡ್ಕೊಂತೀರಾ? ಓಕೆ.